ಬೆಂಗಳೂರು ಕೆಂಪೇಗೌಡ ಕಪ್ 2024ರ ಮೂರನೇ ರಾಷ್ಟ್ರೀಯ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಶೋಟೋಕಾನ್ ಕರಾಟೆ ಅಕಾಡೆಮಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ಸೆನ್ಸಾಯಿ ಶ್ರೀಧರ್ ಆರ್ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಸೆನ್ಸಾಯ ಜಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯ ಕ್ರೀಡಾಪಟುಗಳು ಮತ್ತು ಪೋಷಕ ವೃಂದದವರು ಮತ್ತು ಪ್ರೇಕ್ಷಕರು ಹಾಜರಿದ್ದರು. ಕಾರ್ಯಕ್ರಮವನ್ನು ಸಹಕಾರ ನಗರದ ಇಂಡೋರ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿತ್ತು. ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಂದ ಚಾಲನೆ ಸಿಕ್ತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೇಣುಗೋಪಾಲ್, ವೈಸ್ ಚಾನ್ಸಲರ್, ಬೆಂಗಳೂರು ಯೂನಿವರ್ಸಿಟಿ, ಶ್ರೀ ರಾಜಕೃಷ್ಣಮೂರ್ತಿ, ಚೇರ್ಮನ್ ಮತ್ತು ಸಿಇಒ, ಕೆಎನ್ ಫೌಂಡೇಶನ್, ನಂದೀಶ್ ಕುಮಾರ್, ಜನರಲ್ ಸೆಕ್ರೆಟರಿ, ಆರ್ಟಿ ನಗರ ಬ್ಲಾಕ್, ಎಂ ಅಲ್ತಾಫ್ ಪಾಷಾ, ಕರ್ನಾಟಕ ಸ್ಟೇಟ್ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರು, ಶೈನ್ ಶಿವಮೊಗ್ಗ, ವಿನೋದ್, ಜನರಲ್ ಸೆಕ್ರೆಟರಿ, ಕರ್ನಾಟಕ ಸ್ಟೇಟ್ ಕರಾಟೆ ಅಸೋಸಿಯೇಷನ್, ಶ್ರೀ ಲೋಕೇಶ್, ಕೆವಿ, ಡಿಜಿಎಂ, ವಿಜಯ ಕರ್ನಾಟಕ, ಬಿಟಿವಿಯ ವಾರ್ತಾ ನಿರೂಪಕಿಯಾದ ಶ್ರೀಮತಿ ರಾಧಾ ಹಿರೇಗೌಡರ್ ಮತ್ತು ಅಕ್ಷಯ್ ಕೃಷ್ಣದೇವರಾಯ್, ಸಿಇಒ, ಶಿವ ಎಂಟರ್ಪ್ರೈಸಸ್ ಇನ್ನು ಮುಂತಾದ ಹಲವರು ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕ್ರೀಡಾಪಟುಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಗೆದ್ದ ಕ್ರೀಡಾಪಟುಗಳಿಗೆ ಪಾರಿತೋಷಕ ಮತ್ತು ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರಿಗೆ ಕೆಂಪೇಗೌಡರು ಕಂಚಿನ ಪ್ರತಿಮೆಗಳನ್ನು ನೀಡಿ ಗೌರವಿಸಿದರು. Now, I heartily welcome all our honorable chief guests for this event 2024 and request Sensei Sridhar R to do the honor. Shri Raj Krishnamurthy, Chairman and CEO of KN Foundation. We heartily welcome you, sir. Balakrishna to honor ನೋಡಿ
ನೋಡಿ ನೋಡಿ ನೋಡಿ ಮೇಡಮ್. We as ESKA, Bengaluru Shotokan Karate Association, have been successfully completing 5 years, conducting several national and ನಿರ್ಮಾಣಗೊಂಡಿದ್ದು ಇಂತಹ ಸುಂದರ ನಗರ ನಿರ್ಮಾಣ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ನಾಡಪ್ರಭು ಕೆಂಪೇಗೌಡರನ್ನು ಸ್ಮರಿಸಲು ಅವಕಾಶ ನೀಡಿ ಬೆಂಗಳೂರು ಕೆಂಪೇಗೌಡ 2024 ಕಾರ್ಯಕ್ರಮವನ್ನು ಆಯೋಜಿಸಲು DSKA ಪ್ರೆಸಿಡೆಂಟ್ ಸೆಂಟ್ರಲ್ ಶ್ರೀಧರ ಆರ್ ಅವರಿಗೆ ಅಭಿನಂದಿಸುತ್ತೇನೆ. ದೇಶಿಯವರ ಸುಮಾರು 600ಕ್ಕೂ ಹೆಚ್ಚು ಸ್ಪರ್ಧೆಗಳು ಭಾಗವಹಿಸಿದ್ದು ಅವರಿಗೆ ವಿವಿಧ ಥರದ ಸೌಕರ್ಯ ಊಟ ಮೆಡಿಕಲ್ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು ಸದರಿ ಕಾರ್ಯಕ್ರಮ ಆಟಗಾರರಿಗೆ ಉತ್ಸಾಹ ಮತ್ತು ಚೈತನ್ಯವನ್ನು ತುಂಬುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ಈಗ ನೀವು ಜೋರಾಗಿ ಚಪ್ಪಾಳೆ ಹೊಡೆದಿದ್ದು ಕಿರ್ಚಿದ್ದು ಎಲ್ಲ ಶ್ರೀಧರ್ ಮತ್ತು ಶ್ರೀಧರ್ ಫ್ಯಾಮಿಲಿಗೆ. ಯಾಕೆ ಅಂದರೆ ಶ್ರೀಧರ್ ಮೊದಲು ಒಂದು ಪಾರ್ಟಿಸಿಪೇಟ್
ಆಗಿ ಇವತ್ತು ಯಾವ ಲೆವೆಲ್ಗೆ ಬೆಳೆದಿರೋದಂದರೆ ಡೇ ಬೈ ಡೇ ಒಂದು ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ನ ಇವತ್ತು ನಮ್ಮ ಇಂಡಿಯಾಗೇ ಪಾರ್ಟಿಸಿಪೇಷನ್ ನಾನು 7 ಸಂವತ್ಸರಗಳು ಹೇಳಿದ್ದೇನೆ. ಯಾವಾಗಲೂ ನಿಮ್ಮ ಜೀವನದಲ್ಲಿ ನೆನಪಿಟ್ಕೊಳ್ಬೇಕು. ಇಟ್ಕೊಳ್ತೀರಾ? ಫಸ್ಟ್ ಯೋಗ ಫಾರ್ ಬಾಡಿ, 2 ಮೆಡಿಟೇಷನ್ ಫಾರ್ ಮೈಂಡ್, 3 pranayama for lungs, 4 walk for your heart, 5 eat well, 6 sleep well for 8 hours, 7 good thought, play well, study well, hard work for your success. ಇನ್ನು 5 ನೆನಪಿಟ್ಕೊಳ್ಳಿ. ನೋ ಕಾಫಿ, ನೋ ಟೀ, ನೋ ಟೊಬ್ಯಾಕೋ, ನೋ ಆಲ್ಕೋಹಾಲ್, ನೋ ಡ್ರಗ್ಸ್. ನೆನಪಿಟ್ಕೊಳ್ಳಿ. ಓಕೆ? ಆಲ್ ದ ಬೆಸ್ಟ್. ಹೇಳಿ ಯೋಗ ಫಾರ್ ಬಾಡಿ. ಹೇಳಿ ಯೋಗ ಫಾರ್ ಬಾಡಿ, ಮೆಡಿಟೇಷನ್ ಫಾರ್ ಮೈಂಡ್. ಈ ಸೆಲ್ಫ್ ಪ್ರೊಟೆಕ್ಷನ್ಗೆ ಕರಾಟೆನಲ್ಲಿ ಒಂದು ತುಂಬ ವಿಶೇಷ ವೆರಿ ಎಸೆನ್ಷಿಯಲ್. ಈಗಾಗಲೇ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಕರಾಟೆ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಪೀಪಲ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಮೆಡಲ್ಸ್ ನ್ಯಾಷನಲ್ ಸ್ಟೇಟ್. ಮತ್ತು ಇದಕ್ಕೆ ಅನುಗುಣವಾಗಿ ಇವಾಗ ನೋಡಿ ನಮಗೆ ಸ್ಪೋರ್ಟ್ಸ್ ಅಂದರೆ ಒಂದು ಕ್ರಿಕೆಟ್ ಅಥವಾ ಬ್ಯಾಡ್ಮಿಂಟನ್ ಸ್ಪರ್ಧೆ ಇಂಥ ದೇಶಿ ಕ್ರೀಡೆಗಳು ನಮ್ಮಲ್ಲಿ ಹೆಚ್ಚೆಚ್ಚು
parents and the participants, I request you to kindly move on for the categorizing. ನನ್ನ ಹೆಸರು ಅಲ್ತಾಫ್ ಪಾಷಾ ಅಂತ ಹೇಳ್ಬಿಟ್ಟು ಕರ್ನಾಟಕ ಸ್ಟೇಟ್ ಕರಾಟೆ ಅಸೋಸಿಯೇಷನ್ಗೆ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ಇಲ್ಲಿ ಒಂದು ಬೆಂಗಳೂರು ಕೆಂಪೇಗೌಡ ಕಪ್ 2024ನೇ 3ನೇ ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ನಡೀತಾ ಇದೆ. ಇಲ್ಲಿಗೆ ಬಂದು ನೋಡಿದಾಗ ಸುಮಾರು ಒಂದು 10ರಿಂದ 15 ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾಯಿದ್ದಾರೆ. ಆರ್ಗನೈಸರ್ ಬಂದು ಶ್ರೀಧರ ಅಂತ ಹೇಳ್ಬಿಟ್ಟು, ಶ್ರೀಧರ ಮತ್ತು ಟೀಮು ಇವತ್ತು ಇಲ್ಲಿ ಏನು ಮಕ್ಕಳು ಆಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೆ ಊಟ ಕೊಡ್ತಾಯಿದ್ದಾರೆ, ಒಳ್ಳೆ ಪ್ರೈಸು, ಒಳ್ಳೆ ಮೆಡಲ್ಸ್ ಎಲ್ಲ ಕೊಡ್ತಾಯಿದ್ದಾರೆ. ಇಲ್ಲಿ ಬಂದು ಮಕ್ಕಳು ಆಡ್ತಾಯಿದ್ದಾರಲ್ಲ ಆ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ, ಆ ಮಕ್ಕಳು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿ ಒಂದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ತರಲಿ ಅಂತ ಹೇಳ್ತಾರೆ. ಮಕ್ಕಳು ಎಲ್ಲೆಲ್ಲಿಂದ ಬಂದಿದ್ದಾರೆ ಸರ್ ಮಕ್ಕಳೆಲ್ಲ? ಸುಮಾರು ಜಿಲ್ಲೆಯಿಂದ ಬಂದಿದ್ದಾರೆ. ಓಕೆ, ಎಷ್ಟು ಜನ ಬಂದಿದ್ದಾರೆ ಸರ್? 500 ಮೇಲೆ ಧನ್ಯವಾದ. ಥ್ಯಾಂಕ್ ಯು. ನನ್ನ ಹೆಸರು ಶಿವಮೊಗ್ಗ ವಿನೋದ್ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ರಾಜ್ಯ ಕರಾಟೆ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಇವತ್ತು ಬೆಂಗಳೂರಿನ ಸರ್ಕಾರ ನಗರದ ಇಂಡೋರ್ ಸ್ಟೇಡಿಯಂ BBMP ಒಳಾಂಗಣ ಕ್ರೀಡಾಂಗಣ ಇಲ್ಲಿ ಒಂದು ಕೆಂಪೇಗೌಡ ಕಪ್ 2024 ಪಂದ್ಯಾವಳಿ ನಡೀತಾ ಇದೆ. ಈ ಪಂದ್ಯಾವಳಿಯನ್ನು ಸಂಸ್ಥೆ ಶ್ರೀಧರ್ ಮತ್ತು ಸಂಸ್ಥೆ ಬಾಲಕೃಷ್ಣ ಅವರು ಆರ್ಗನೈಸ್ ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಪಂದ್ಯಾವಳಿ ಆರ್ಗನೈಸ್ ಮಾಡಿದ್ದಾರೆ. ಸುಮಾರು ಒಂದು 15 ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಬಂದಿದ್ದು ಒಂದು 500 ಕ್ರೀಡಾಪಟುಗಳು ಬಂದಿದ್ದಾರೆ. ಪಂದ್ಯಾವಳಿಯಲ್ಲಿ ಕಟ ಮತ್ತು ಕುಮತಿ ಅಂತ 2 ಇವೆಂಟ್ಸ್ ನಡೀತಾ ಇದೆ. ಈಗಾಗಲೇ ಕಟ ಇವೆಂಟ್ಸ್ ಸ್ಟಾರ್ಟ್ ಆಗಿದೆ. ಈಗ ತಾನೇ ಇನಾಗ್ರೇಷನ್ ಪ್ರೋಗ್ರಾಮ್ ಎಲ್ಲ ಆಯಿತು. ನಾವು ತೀರ್ಪುಗಾರರು ಸಹ ಸಾಕಷ್ಟು ಜಿಲ್ಲೆಗಳಿಂದ ಬಂದಿದ್ದೇವೆ. ಹಾಗಾಗಿ ಪಂದ್ಯಾವಳಿ ಸಂಜೆ ಅಷ್ಟರಲ್ಲಿ ಮುಗಿಯುತ್ತೆ. ಇದಾದ ನಂತರ ಕುಮತಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಕುಮತಿ ಇವೆಂಟ್ ಸ್ಟಾರ್ಟ್ ಆದಮೇಲೆ ರಿಸಲ್ಟ್ಸ್ ಎಲ್ಲ ಬರುತ್ತೆ. ರಾಮ್ ಸೆನ್ಸೈ ಬಾಲಕೃಷ್ಣ ಮಾತಾಡ್ತಿರೋದು. ನಾನು ಬೆಂಗಳೂರು ಶೋಟೋಕಾನ್ ಕರಾಟೆ ಅಕಾಡೆಮಿಯ ವೈಸ್ ಪ್ರೆಸಿಡೆಂಟ್ और ಪ್ರೆಸಿಡೆಂಟ್ ಶ್ರೀಧರ ಆರ್. ಇದು ನಮ್ಮ 3ನೇ ರಾಷ್ಟ್ರೀಯ ಕರಾಟೆ ಟೂರ್ನಮೆಂಟ್ ಆಗಿದ್ದು ತುಂಬ ಯಶಸ್ವಿಯಾಗಿ ಎಲ್ಲ ಸೌಕರ್ಯಗಳನ್ನು ಅರೇಂಜ್ ಮಾಡಿದ್ದೀವಿ. ಬ್ಯೂಟಿಫುಲ್ ಮೆಡಲ್ಸ್ಗಳನ್ನ ಕೊಟ್ಟಿದ್ದೀವಿ. 600ಕ್ಕೂ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವತ್ತು ತುಂಬ ಸಂತೋಷವಾದ ವಿಷಯವಾಗಿದೆ. ಅದಕ್ಕೆ ಸಹಕಾರ ಮತ್ತು ನಮಗೆ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಲು ನಮ್ಮ ಕರ್ನಾಟಕ ಕರಾಟೆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಲ್ತಾಫ್ ಪಾಷಾ ಇರ್ಬೋದು, ವಿನೋದ್ ಸೆನ್ಸೈ ಇರ್ಬೋದು, ಸುಧಾಕರ್ ಸೆನ್ಸೈ ಇರ್ಬೋದು, ನಮ್ಮ ರೆಫ್ರೀಸ್ ಕ್ವಾಲಿಫೈಡ್ ಶಫೀಸ್ ಜಡ್ಜಸ್ಗಳು ಬಂದಿದ್ದಾರೆ. ಇದನ್ನು ತುಂಬ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದೀವಿ. ಮತ್ತು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಮೆಡಿಕಲ್ ವ್ಯವಸ್ಥೆಗಳನ್ನು ಮಾಡಿದ್ದೀವಿ, ಸೆಕ್ಯೂರಿಟಿ ಬೌನ್ಸರ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. Thank you for all the media and for the supporting parents and for the students for encouraging this event to do the successful event. Thank you so much. Jai Karnataka, Jai Karate. ನನ್ನ ಹೆಸರು ಸೆನ್ಸೈ ಶ್ರೀಧರ್ ಅಂತ. ನಾನು ಬೆಂಗಳೂರು ಶೋಟೋಕಾನ್ ಕರಾಟೆ ಅಸೋಸಿಯೇಷನ್ ಇಂಡಿಯಾದು ಪ್ರೆಸಿಡೆಂಟ್ ಆಗಿದ್ದೀನಿ. ಟೂರ್ನಮೆಂಟ್ ಆರ್ಗನೈಸರ್ ನಾನೇ ಮಾಡ್ತಾ ಇರೋದು. ಆಲ್ಮೋಸ್ಟ್ ಅಲ್ಲಿ ಒಂದು 600 ಪಾರ್ಟಿಸಿಪೇಷನ್ಸ್ ಅಟೆಂಡ್ ಮಾಡಿದ್ದಾರೆ. ಮತ್ತು ಬೆಳಗ್ಗೆಯಿಂದ ಪೇರೆಂಟ್ಸು ವೆಯ್ಟ್ ಮಾಡಿ ಎಲ್ಲ ಅವ್ರ ಪೇಷನ್ಸ್ ಎಲ್ಲ ವೆಯ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಪೇರೆಂಟ್ಸ್ಗೂ ಕೂಡ, ಮತ್ತು ನಮ್ಮ ರೆಫ್ರೀಸು, ಜಡ್ಜಸ್ಸು, ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ಗೂ ತುಂಬ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.